ನಮ್ಮನೆ ಬೆಳಕಾಗಿ ಬಂದು ನಮ್ಮನೆಗೆ ಬೆಳಕನ್ನು ಹಿಡಿದವಳು ನನ್ನ ಹೆಂಡತಿ ಜ್ಯೋತಿ. ಇವಳು ಹಾಗೇನೇನೆ ನಮ್ಮನೆಗೆ ಸಂತೋಷ ತರಲಿ. ಇವಳಿಗೆ ಜ್ಯೋತಿಕಾ ಅಂತ ಹೆಸರಿಡ್ತಾ ಇದ್ದೀನಿ. ಮಗು ಹೆಸರನ್ನ ಕಿವಿಲಿ ಹೇಳ್ಬಿಡಪ್ಪ. ಹಾಕ ಶಾರದಾ ಶಾರದಾ ಶಾರದಾ. ಶಾರದೆ ಜಗವ ಗೆಲ್ಲುವ ಶಾರದೆ 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 ಶಾರದೆ. ಕಂದ, ನಾನು ನಿಮ್ ಜೊತೆ ಮಾತಾಡಲ್ಲ. ಟೂ ಟಿಕೆಟು. ಯಾಕೆ ನನ್ ಮುದ್ದು ಮರಿಗೆ ಏನಾಯ್ತು? ಯಾಕೆ ಅಂತ ಇರೋದು? ಲೇಟಾಗಿ ಬಂದು ಪೂಸಿ ಹೊಡೆಯೋದ್ ಬೇಕಾಗಿಲ್ಲ, ನಂಗೆ ಕೋಪ ಬಂದಿದೆ. ಕೋಪನಾ? ಎಲ್ಬತ್ತು ಬಂಗಾರಿಗೆ? ಇಲ್ಲಿ. ಹೌದಾ? ಗೇಮ್ ತರ ಹೇಗ್ ಕೆಂಪಗಾಗಿದೆ ನೋಡು. ಪುಟಾಣಿ, ಅದು ಏನಾಯ್ತು ಅಂದ್ರೆ? ನೀನೇನು ಹೇಳ್ಬೇಡ, ನಂಗೆಲ್ಲ ಗೊತ್ತು. ಈಗಂತದ್ ಏನಾಯ್ತು ಬಂಗಾರಿಗೆ? ನೀನ್ ಸೈಕಲ್ ಅಲ್ಲಿ ಯಾರನ್ನೋ ಹಿಡ್ದಂತೆ ಜನ ಎಲ್ಲ ಮಾತಾಡ್ಕೋತಾ ಇದ್ರು. ಓ, ಆಗ್ಲೇ ನಮ್ಮ ಹೆಡ್ ಮೇಡಮ್ ಕಂಪ್ಲೇಂಟ್ ಬಂದಿದೆ. ಈಗ ಯಾಕೆ ತಾವ್ ಕೋಪ ಮಾಡ್ಕೊಂಡಿರೋದು? ಯಾಕಂದ್ರೆ ನೀನ್ ಮಾತ್ರ ಊರಲ್ಲೆಲ್ಲ ಸೈಕಲ್ ಜುಮ್ ಅಂತ ಹೋಗ್ಬೋದು, ನಾನ್ ಯಾವಾಗ ಸೈಕಲ್ ಅಲ್ಲಿ ಸವಾರಿ ಮಾಡೋದು? ಅದಕ್ಕ ಮೇಡಮ್ ಅವರು ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು? ಅದಕ್ಕೆ ನಂಗೆ ಸೈಕಲ್ ಬೇಕು. ಕೇಳಿದ್ರೆ ನಾಳೆ ಕೊಡ್ಸ್ತೀನಿ ಅಂತ. ನಂಗೆ ಈಗಲೇ ಸೈಕಲ್ ಬೇಕು. ಪುಟ್ಟಾಣಿ, ಇವತ್ತು ವ್ಯಾಪಾರ ತುಂಬಾ ಚೆನ್ನಾಗಾಯ್ತು. ಈಗಲೇ ನಿನಗೆ ಕರ್ಕೊಂಡೋಗಿ ನಿನ್ಗೆ ಯಾವ ತರ ಸೈಕಲ್ ಬೇಕು ಆ ತರ ಸೈಕಲ್ ಕೊಡಿಸ್ತೀನಿ, ಆಯ್ತಾ? ನಿಜ ಹೇಳ್ತಿದ್ಯಮ್ಮ? ಪ್ರಾಮಿಸ್? ಇವತ್ತು ನಂಗೆ ಸೈಕಲ್ ಸಿಗುತ್ತಾ? ಪ್ರಾಮಿಸ್. ಇವತ್ತು ನಿನ್ಗೆ ಸೈಕಲ್ ಸಿಗುತ್ತೆ. ನಿನ್ ಗಂಡ ಸರಿಯಾಗಿದ್ದಿದ್ರೆ ನಾನು ಯಾಕೆ ಹಿಂಗಾಡ್ತಿದ್ದೆ? ಅವ್ನು ಮಾಡಿರೋ ಸಾಲ ತೀರ್ಸೋದ್ರಲ್ಲೇ ಆಗೋಯ್ತು ನನ್ನ ಜೀವನ.
ಇಷ್ಟಕ್ಕೆಲ್ಲ ಕಾರಣ ನೀನೇ. ಅತ್ತೆ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಅವ್ರು ಸಾಲ ಮಾಡಿ ಊರ್ ಬಿಟ್ಟು ಹೋದ್ರೆ ನಾನು ಹೇಗೆ ಕಾರಣ ಆಗ್ತೀನಿ? ಎಲ್ಲ ನೀವು ಕಣ್ಣಾರೆ ನೋಡಿ ಹೀಗೆ ಮಾತಾಡಿದ್ರೆ ನಾನೇನ್ ಮಾಡ್ಲಿ? ಅಂದ ಏನೇ ಮಾಡ್ಲಿ, ಹೊಟ್ಟೆ ಹತ್ತಿರ ಬೆಂಕಿ ಆರ್ಬೇಕಲ್ಲ. ಬಾಯ ನಿಂದು ಬೊಂಬಾಯಿ. ನನ್ ಮಗ ಸಾಲ ಮಾಡಿ ಓಡೋಗಿದ್ದಲ್ಲ, ನಿನ್ ಬಾಯಿಗೆ ಹೆದರ್ಕೊಂಡು ಬಾವೆ ಮಾಡಕ್ ಆಗದೆ ಹೋಗಿದ್ದು. ನೀನ್ ಸರಿಯಾಗಿದ್ದಿದ್ರೆ ನಿನ್ನ ನಂದೇನ್ ಪ್ರಯೋಜನ? ಎಲ್ಲ ನನ್ ಕರ್ಮ. ಏನಮ್ಮ ಮಾಡೋದು? ಸೈಕಲ್ ತರಕ್ಕೆ ದುಡ್ಡೇ ಇಲ್ವಲ್ಲ. ನೀನ್ ಯಾಕದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ಅಮ್ಮ, ಅಪ್ಪ ಇಲ್ಲಮ್ಮ. ಅವ್ರು ಯಾಕೆ ನಮ್ ಜೊತೆ ಇಲ್ಲ? ಎಲ್ರಿಗೂ ಅಪ್ಪ ಇದ್ದಾರೆ, ನನಗಿಲ್ಲ. ಯಾಕಮ್ಮ? ಭಾಗ್ಯವೇ ಇಲ್ಲದ ಬದುಕು ಕಂಡ ಶಾರದೆ. ಕಂದಮ್ಮ ಕಂದಮ್ಮ ನನ್ನ ಮುದ್ದು ಕಂದಮ್ಮ, ಎಂದೆಂದೂ ಹೀಗೆ ನೀ ನಗುತ್ತಾ ಇರಮ್ಮ. ಅಮ್ಮ ಎಂದರೆ ಏನೋ ಹರ್ಷವು, ನನ್ನ ಪಾಲಿಗೆ ನೀನೇ ದೈವವು. ಅಮ್ಮ, ಈ ಸೈಕಲು ನನ್ನ ಬೆಸ್ಟ್ ಫ್ರೆಂಡು. ಫಸ್ಟ್ ಟೈಮ್ ಒಳಗಡೆ ಬರ್ತಿದ್ಯಲ್ಲ, ಆರ್ತಿ ಮಾಡಿ ಕರ್ಕೊಳ್ಳೋಣ. ಆಯ್ತು ಕಂದ, ಇರು ಆರ್ತಿ ತಟ್ಟೆ ತಗೊಂಡ್ ಬರ್ತೀನಿ. ನಿಂಗೇನೆ ಬಂದಿರೋದು? ಮೊದಲನೇ ಭವನ ಫ್ರಿಜ್ಜು, ಎರಡನೇ ಭವನ ವಾಷಿಂಗ್ ಮಿಷಿನ್ ಇತ್ತಲ್ವಾ? ಇತ್ತು ಅತ್ತೆ. ಅದನ್ನೆಲ್ಲ ತಗೊಂಡಿದ್ರೆ ಇವಳಿಗೆ ಈ ಸೈಕಲ್ ಕೊಡ್ಸಕ್ ಆಗ್ತಾ ಇರ್ಲಿಲ್ಲ, ಅದಕ್ಕೆ ಅದನ್ನೆಲ್ಲ ಬಿಟ್ಟೆ. ಅಯ್ಯೋ ಬುದ್ಗೇಡಿ, ಅದನ್ನ ತಂದು ಮಾರಿದಿದ್ರೆ ಇಂಥ ಹೊಸ ಸೈಕಲ್ ಬರ್ತಿರ್ಲಿಲ್ವಾ? ನಿಮ್ಗೆ ಯಾವಾಗ್ಲೂ ಮಾರೋದೇ ಚಿಂತೆ. ಕೆತ್ತದನ್ನ ಮಾರಿದ್ರೆ ಏನ್ ಸಿಗುತ್ತೆ ಹೇಳಿ? ಈಗ ನಿಮ್ ಮೊಮ್ಮಗಳನ್ನ ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ನನಗೆ ಆರ್ತಿ ತಟ್ಟೆ ತರ್ತೀನಿ. ಹಾಯ್ ಫ್ರೆಂಡ್. ಓ, ನಿನ್ ಫ್ರೆಂಡ್ ಅಂದ್ರೆ ಸರಿ ಬರಲ್ಲ. ಏನಾದ್ರೂ ಒಂದ್ ಹೆಸರು ಇಡ್ಬೇಕಲ್ಲ. ಏನಿಡೋದು? ದೀಪು ಪುಟ್ಟ, ಸೈಕಲ್ ಈ ಕಡೆ ಇಡು. ಅಮ್ಮ, ಇದಕ್ಕೊಂದು ಹೆಸರು ಇಡ್ಬೇಕಲ್ಲ. ಏನಿಡೋದು? ಏನಿಡೋದು? ಹಾ, ಚಾಲು. ಏ, ಚೆನ್ನಾಗಿದೆ. ಸಂತಸದ ಹೊನಲಿವಳು, ನಂಬಿಕೆಯ ನೆಲೆಯವಳು, ಕರುಣೆಯ ಕಣದ ಕಡಲು, ಧೈರ್ಯದ ಶಿಖರ ಇವಳು, ನಮಗೆ ವರ ಇವಳು. ಶಾರದೆ ಶಾರದೆ. ಶಾರದಾ, ಶಾರದಾ, ನೋಡ್ ಶಾರದಾ, ನನಗ್ ಟೈಮ್ ಇಲ್ಲ. ನಾನ್ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ನಿನ್ನ ಕುಡುಕ ಗಂಡ ನನ್ನ ಹತ್ರ 3 ಲಕ್ಷ ಸಾಲ ಮಾಡಿ ಊರ್ ಬಿಟ್ಟು ಹೋಗಿದ್ದಾನೆ. ಅವ್ನ್ ಇದಾನ ಇಲ್ವಾ, ಬದುಕಿದಾನ ಸತ್ತಿದಾನ ಏನೂ ಗೊತ್ತಿಲ್ಲ. ನೋಡಿ, ನಾನ್ ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಅವ್ರು ಮಾಡಿರೋ ಸಾಲ ಜವಾಬ್ದಾರಿ ನಂದು. ಅದನ್ನ ನಾನು ಹೇಗಾದ್ರೂ ಕೊಟ್ಟೆ ಕೊಡ್ತೀನಿ. ಏನು ಇದೊಂದ್ ಡೈಲಾಗ್ ಚೆನ್ನಾಗಿ ಹೇಳ್ತೀಯ, ಕೊಡ್ತೀನಿ ಕೊಡ್ತೀನಿ ಅಂತ. ಯಾವಾಗ ಕೊಡ್ತೀಯ? ನೀನ್ ದುಡಿಯೋ ದುಡ್ಡು ನೀನ್ ಹೊಟ್ಟೆ ಬಟ್ಟೆಗೆ ಸಾಕಾಗಲ್ಲ. ಅದೆಲ್ಲ ನಿಮಗ್ ಬೇಡದೇ ಇರೋ ವಿಷಯ, ನಾನು ಹೇಗೋ ಹೊಂದಿಸ್ಕೊಡ್ತೀನಿ. ಹಲೋ, ಅಷ್ಟು ಈಸಿಯಾಗಿ ಕೊಡಕ್ಕೆ ಅದೇನ್ ಟೀ ಅಂಗಡಿ ಸಾಲ ಅನ್ಕೊಂಡಿದೀಯ? 3 ಲಕ್ಷ. ಎಷ್ಟು ಹೇಳು? 3 ಲಕ್ಷ. ಅದೀಗ ಅಸಲು ಬಡ್ಡಿ ಎಲ್ಲ ಸೇರಿ 5 ಲಕ್ಷ ಆಗಿದೆ.
ಲಕ್ಷನಾ? ಹೌದು, 5 ಲಕ್ಷನೇ. ನೀನ್ ನನಗೆ ಬಡ್ಡಿ ಏನ್ ಕೊಡ್ಬೇಡ, ಅಸಲು ಕೊಟ್ರೆ ಸಾಕು. ನಿನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನೀನ್ ಕಷ್ಟ ಪಡಬಾರ್ದು ಅಂತಾನೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ನೀನು ನಮ್ಮನೆಗ್ ಬಾ, ನಿನ್ನ ರಾಣಿ ತರ ನೋಡ್ಕೋತೀನಿ. ನೀನ್ ಹುಟ್ಟಿರೋದೆ ನನಗೋಸ್ಕರ. ನನ್ನ ಗಂಡ ನಿನ್ನ ಹತ್ರ ದುಡ್ಡು ತಗೊಂಡು ದೊಡ್ಡ ತಪ್ಪು ಮಾಡಿದ್ದಾನೆ. ಏನೋ ಆ ಸಾಲ ನನ್ ಮೇಲಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಇಷ್ಟು ದಿನದಿಂದ ಸಹಿಸ್ಕೊಂಡಿದ್ದೆ. ಇನ್ನೊಂದ್ಸರಿ ನಮ್ಮ ಮನೆ ಕಡೆಗೆ ಬಂದ್ರೆ ನಿನ್ ಗ್ರಾಚಾರ ಬಿಡಿಸ್ತೀನಿ. ನಿನಗಿಷ್ಟೊಂದು ಕೊಬ್ಬಂತ, ಏನೋ ಒಂಟಿ ಹೆಂಗ್ಸು ಅಂತ ಇಷ್ಟು ದಿನ ಟೈಮ್ ಕೊಟ್ಟೆ. ನಿನಗ್ ದುರಹಂಕಾರ ಜಾಸ್ತಿ ಆಯ್ತು. ಇವತ್ತು ಸಂಜೆ 6 ಗಂಟೆ ಒಳಗೆ ನಿನ್ನ ಗಂಡ ಮಾಡಿರೋ ಸಾಲನ ತೀರಿಸಲೇಬೇಕು. ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಕೊಟ್ಟಿಲ್ಲ ಅಂದ್ರೆ ನಿನಗೇನ್ ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ನಿನ್ನ ಮಗಳು ನಿನಗೆ ಬೇಕು ಅಂದ್ರೆ ನೀನ್ ಕೊಟ್ಟೆ ಕೊಡ್ತೀಯ. ಅಲ್ಲಿವರೆಗೂ ಈ ತಿಂಗಳ ಬಡ್ಡಿಗೆ ಈ ಸೈಕಲ್ಲು. ಸೈಕಲ್ ಸೈಕಲ್ ಅಂಕಲ್ ಅಂಕಲ್ ಪ್ಲೀಸ್ ಅಂಕಲ್, ಇವ್ರು ನನ್ನ ಬೆಸ್ಟ್ ಫ್ರೆಂಡ್ ಶಾಲು, ಇವ್ರಿಗೆಲ್ಲೂ ತಗೊಂಡು ಹೋಗ್ಬೇಡಿ. ಅವರು ಓಡವ ಶಾಲು ಕರ್ಕೊಂಡು ಹೋಗ್ತಿದ್ದಾರೆ. ಸಹನೆ ಎಂಬ ನದಿಯಲಿ ವಿಧಿಯಾಟದ ದೋಣಿಯ ಏರಿ ಕುಳಿತ ಶಾರದೆ ಶಾರದೆ ಶಾರದೆ. ಅಮ್ಮ ಸುಸ್ತಾಗ್ತಿದ್ಯಾ ಅಮ್ಮ? ನನಗೆಲ್ಲೂ ಹೋಗ್ತಿದ್ದೀವಿ. ಆ ದೇವ್ರು ತೋರಿಸಿದ ದಾರಿಯಲ್ಲಿ ಕಂದ, ಅಲ್ಲಿ ದೇವಸ್ಥಾನ ಇದೆ, ಬಾ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಹೋಗೋಣ. ದೇವ್ರು ತೋರಿಸಿದ್ದಾರಿನ? ದೇವ್ರಂದ್ರೆ? ದೇವ್ರು ಅಂದ್ರೆ ಏನು ಅಂತ ಹೇಳೋಕ್ ತುಂಬಾ ಕಷ್ಟ. ಹಾ, ಒಬ್ರೊಬ್ರಿಗೆ ಒಂದೊಂದು ದೇವ್ರು. ಕೆಲವ್ರಿಗೆ ಅಪ್ಪ ಅಮ್ಮ ದೇವ್ರು, ಇನ್ ಕೆಲವ್ರಿಗೆ ಕೆಲ್ಸನೇ ದೇವ್ರು. ಅಪ್ಪ ದೇವ್ರ ಅಮ್ಮ? ಅಪ್ಪ ಮಾತ್ರ ಅಲ್ಲ ಅಮ್ಮ, ಅಮ್ಮನೂ ದೇವ್ರೆ. ಈಗ ನಾವು ದೇವ್ರ ಹತ್ರ ಹೋಗ್ತಿದೀವಾ? ಆ ದೇವ್ರನ್ನ ನೋಡೋ ಭಾಗ್ಯ ನಿನಗಿಲ್ಲ ಅಮ್ಮ. ಹಂಗಂದ್ರೆ? ಅಂದ್ರೆ ಏನಿಲ್ಲ, ಬಾ. ಅಮ್ಮ ತುಂಬಾ ಹೊಟ್ಟೆ ಹಸಿವು ಅಮ್ಮ. ನೋಡಕಂದ, ದೇವ್ರಿಗೆ ಕೈ ಮುಗಿದ್ಬಿಟ್ಟು ಆಮೇಲೆ ನಾವು ಹೋಗಿ ಊಟ ಮಾಡೋಣ, ಆಯ್ತಾ? ಬಾ ಅಮ್ಮ ಪ್ಲೀಸ್ ಅಮ್ಮ, ತುಂಬಾ ಹೊಟ್ಟೆ ಹಸಿವು ಅಮ್ಮ. ಏನಮ್ಮ, ಮೇಲೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದಾರೆ. ಮಗು ಹೊಟ್ಟೆ ಹಶು ಅಂತ ಇದೆ, ಹೋಗಿ ಕರ್ಕೊಂಡೋಗಿ ಪ್ರಸಾದ ಕೊಡ್ತಾರೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿ.
ಹಾಗೆ ನೋಡ್ತಿದ್ಯಾ? ನಿಮ್ಮನ್ನ ನೋಡ್ತಾ ಇದ್ರೆ ನಾನು ಎಲ್ಲೋ ನೋಡಿದ್ದೀನಿ ಅನಿಸ್ತಾ ಇದೆ. ಯಾವತ್ತೂ ನಿನ್ನ ನೋಡಿಲ್ಲ, ಆದ್ರೆ ನನ್ನ ಅಂತರಾತ್ಮ ಹೇಳ್ತಾ ಇದೆ ನೀನ್ ನನಗ್ ಗೊತ್ತು ಅಂತ. ಅಮ್ಮ ಗೊತ್ತಿದ್ದಾರೆ ಅಂದ್ರೆ ನಾನು ನಿಮಗ್ ಗೊತ್ತಿರ್ಬೇಕಲ್ವಾ? ಎಷ್ಟು ಚೂಟಿ ಇದೆಯಾ ನನ್ ಕಂದ. ಏನ್ ನಿನ್ನ ಹೆಸರು? ದೀಪು. ಎಲ್ರು ನನ್ನ ದೀಪು ಅಂತಾನೆ ಕರೀತಾರೆ. ಅಮ್ಮ ಮಾತ್ರ ಅಮ್ಮು, ಚಿನ್ನು, ಬಂಗಾರಿ, ದೀಪು ಅಂತ ಕರೀತಾರೆ. ಅಮ್ಮ ನಿನ್ನನ್ನ ಅಮ್ಮು ಅಂತ ಕರೀತಾರಾ? ಹಾಗಾದ್ರೆ ನಾನು ನಿನ್ನ ಅಮ್ಮಮ್ಮ ಅಂತ ಕರೀಲಾ? ನೀವು ನನ್ನ ಅಮ್ಮಂಗ ಅಮ್ಮ ತರ ಇದ್ದೀರಾ, ನೀವು ನನ್ನ ಅಮ್ಮಮ್ಮ ಅಂತ ಕರಿತೀರಾ? ಅಮ್ಮ ಎದೋಳಿಮ್ಮ, ಕಣ್ಬಿಡಿ, ನಿಮ್ಗೇನು ಆಗಿಲ್ಲ ತಾನೆ? ಅಮ್ಮ 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 ಇಲ್ಲಿ ನೋಡಿ. ಅಮ್ಮ ನಿಮ್ಗೇನು ಆಗಿಲ್ಲ ತಾನೆ? ಅಮ್ಮ ಇಲ್ಲಿ ನೋಡಿಮ್ಮ, ನಿಮ್ಗೇನು ಆಗಿಲ್ಲ ತಾನೆ? ಅಮ್ಮ ಇನ್ನೇನು ಆಗಿಲ್ಲ, ಇನ್ನೇನು ಆಗಿಲ್ಲ ಅಲ್ವಾ? ಇಲ್ಲ ಅಮ್ಮ. ಅಮ್ಮ 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 ಎದೋಳಿಮ್ಮ. ಏನ್ರಿ ಮಾಡ್ತಿದ್ರಾ ಇಲ್ಲಿ? ಮೇಡಮ್, ಅಮ್ಮ ಪ್ರಜ್ಞೆ ತಪ್ಪಿ. ಏನ್ರಿ ಮುಖ ನೋಡ್ತಿದ್ರಾ? ಅರೆಸ್ಟ್ ಮಾಡಿ ಇವ್ರನ್ನ. ನಾನು ಯಾಕೆ ಅರೆಸ್ಟ್ ಮಾಡ್ತೀರಾ? ನಾನೇನು ತಪ್ಪು ಮಾಡಿಲ್ಲ, ನಾನೇನು ತಪ್ಪು ಮಾಡಿಲ್ಲ. ಕಣ್ಣು ಮುಂದೆನೆ ಸಾಕ್ಷಿ ಇದೆ. ಏನ್ರಿ ನಿಮ್ದು? ಅರೆಸ್ಟ್ ಮಾಡ್ರಿ ಇವ್ರನ್ನ. ಇಲ್ಲ ಮೇಡಮ್, ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ಮಾತು ಕೇಳಿ. ಅಯ್ಯೋ ಮೇಡಮ್, ನನ್ನ ಮಗಳು. ತಲುಪಿಸಿ ಆಂಬುಲೆನ್ಸ್ ಫೋನ್ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಕಾರನ್ನ ಸ್ಟೇಷನ್ ಹತ್ರ ತಗೊಂಡ್ ಬನ್ನಿ. ಓಕೆ ಮೇಡಮ್.